ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಗಿಲ್ಲಿಗೂ ಕೂಡ ರಕ್ಷಿತಾ ಮೇಲೆ ಲವ್ ಆಗಿದೆಯಂತೆ. ಉಫ್, ಇದನ್ನ ಕೇಳಿ ನಮಗೂ ಶಾಕ್ ಆಯಿತು. ಲೈಫ್ ಫೀಡಲ್ಲಿ ಇದು ನಡೀತಾ ಇದೆ ಸ್ಟೋರಿ. ಈಗ ರಕ್ಷಿತಾ ಗಿಲ್ಲಿನ ಅಣ್ಣನಾಗಿ ಸ್ಟಾರ್ಟ್ ಮಾಡ್ಬಿಟ್ಲು. ಯಾಕಂದರೆ ಇದು ಗಿಲ್ಲಿಗೂ ಗೊತ್ತಿರಲಿ ಮತ್ತು ಇಷ್ಟೊಂದು ಸೀರಿಯಸ್ ಆಗಿ ಹೋಗ್ತದೆ ಇದು ಅಂತ. ಬಟ್ ಅವ್ನಿಗೆ ರಾತ್ರಿ ಎಲ್ಲ ವಿ ಟಿ ಫೋಟೋಸ್ ಎಲ್ಲ ಪ್ಲೇ ಮಾಡಿದ್ರಲ್ಲ, ಅದು ನೋಡಿದ್ಮೇಲೆ ಅವ್ನಿಗೊಂಥರ ಏನೋ ರಕ್ಷಿತಾ ಮೇಲೆ ಸ್ವಲ್ಪ ಫೀಲಿಂಗ್ ಆಗಿದೆ ಅನಿಸುತ್ತೆ. ಏನು ಅವನು ಕೂಡ ರಕ್ಷಿತಾ ಅವಳು ಮಾತಾಡ್ತಿದ್ರೆ ಫುಲ್ ನಾಚ್ಕೋತಿದ್ದಾನೆ. ಅವ್ನು ಸ್ಟೋರಿ ಹೇಳ್ತಿದ್ದಾನೆ ಬೆಡ್ರೂಮಲ್ಲಿ ಕೂತ್ಕೊಂಡು. ಅರಸು ಸ್ಟೋರಿ ಅಂದರೆ ಅರಸು ಸ್ಟೋರಿ ಥರ ಇವರಿಬ್ರದ್ದು ಗಿಲ್ಲಿ ಸ್ಟೋರಿ ಇದೆ ಅಂತ. ಒಂದು ಕಡೆ ಕಾವ್ಯ, ಒಂದು ಕಡೆ ಇವಳು ರಕ್ಷಿತಾ. ಸೊ ಈ ಥರ ಸ್ಟೋರಿ ಇದೆ ಅನ್ನೋ ರೀತಿ ಹೇಳ್ತಿರ್ತಾನೆ. ಒಬ್ಬ ಹೀರೋ ಇದ್ದಂತೆ, ಒಬ್ಳು ಫಸ್ಟ್ ಒಂದು ಹೀರೋಯಿನ್ ಬರ್ತಾಳಂತೆ. ಅವನಿಗೆ ಹೀರೋಗೆ ಅವಳನ್ನ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ಆದರೆ ಹೀರೋಯಿನ್ ಸ್ವಲ್ಪ ಹಿಂಜರಿತಿರ್ತಾಳಂತೆ. ಆಮೇಲೆ ಕೊನೆಗೆ ಮಧ್ಯದಲ್ಲಿ ಒಬ್ಳು ಹೀರೋಯಿನ್ ಬರ್ತಾಳಂತೆ. ಅವಳಿಗೆ ನಾನಂದ್ರೆ ಇಷ್ಟ ಅಂತೆ. ಬಟ್ ನಾನು ಮೊದಲೇ ಅವಳಿಗೆ ಸಿಕ್ಕಾಪಟ್ಟೆ ಲಾಯಲ್ ಆಗಿದ್ದೆ. ಅದಕ್ಕೋಸ್ಕರ ಅವಳನ್ನ ಲವ್ ಆಗಲಿಲ್ಲ. ಅವಳನ್ನ ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡು ಹೊರ್ಟೋಗ್ಬಿಟ್ಲು. ಈ ಥರ ಎಲ್ಲ ಕೊನೆಗೆ ಅವಳು ಆಮೇಲೆ ರಘು ಸರ್ ಕೇಳ್ತಾರೆ, ಅವಳು ಮೊದಲನೇಳು ಸಿಕ್ಕಿದ್ಲೋ ಸಿಗ್ಲಿಲ್ವೋ ಅಂತ ಕೇಳಿದಾಗ, ಕೊನೆಯಲ್ಲಿದೆ ಅದು ಟ್ವಿಸ್ಟು. ಕೊನೆಯಲ್ಲಿ ಅದೇನಾಯ್ತು ಹೇಳೋ, ಅವಳು ಸಿಕ್ಕಿದ್ಲೋ ಸಿಗ್ಲಿಲ್ವೋ ಅಂತ. ಕಾವ್ಯ ಅಪ್ಪ ಇರೋಲ್ಲ, ನಾನಿಲ್ಲ ಈ ಸ್ಟೋರಿಲಿ, ನಾನಿಲ್ಲ ಅಂತಿರ್ತಾಳೆ ಕಾವ್ಯ. ಸೊ ಇದರ ಆಮೇಲೆ ಇವಳು ರಘು ಸರ್ ಹೇಳ್ತಿರ್ತಾರೆ, ಅವಳು ಅಲ್ಲ, ಅವಳು ಕೊನೆಯಲ್ಲಿ ಎಲ್ಲಿ ಬರ್ತಾಳೆ ನಿನಗೆ, ಫಸ್ಟ್ನೇ ಹೀರೋಯಿನು ಅವಳು ಮೊದಲೇ ಅಣ್ಣ ಅಂದ್ಬಿಟ್ಟಿರ್ತಾಳೆ, ನೀನು ಎಲ್ಲಿ ಬರ್ತಾಳೆ ಅಂತಂದಾಗ ರಕ್ಷಿತಾ ಅಂತೂ ಬಿದ್ದು ನಗ್ತಿರ್ತಾಳೆ. ಆಮೇಲೆ ಇವ್ರು ಹೇಳ್ತಾರೆ, ರಕ್ಷಿತಾ ಹೇಳ್ತಿರ್ತಾಳೆ, ಅದು ಹೆಂಗೆ ಸೆಕೆಂಡ್ನಾಗ ಬಂದಿರೋಳನ್ನ ನೀನು ಹೆಂಗೆ ರಿಜೆಕ್ಟ್ ಮಾಡ್ಬಿಟ್ಟೆ, ಅವಳು ಹೀರೋಯಿನ್ ಅಂತ ಹೆಂಗೆ ಹೇಳ್ತೀಯ, ಅವಳು ನಿನ್ನ ಪ್ರೀತಿಸ್ತಿದ್ಲು ಅಂತ ಹೆಂಗೆ ಹೇಳ್ತೀಯಾ ಅಂತ. ಅಂದರೆ ಅವಳು ಗೊತ್ತಾಯ್ತು ನನಗೆ ಹೇಳ್ತಿದ್ದಾನೆ ಅಂತ. ಅದಕ್ಕೆ ಇವಳು ಗಿಲ್ಲಿ ಹೇಳ್ತಾನೆ, ನನಗೂ ಇಷ್ಟಿನ ಗೊತ್ತಿರಲಿಲ್ಲ, ಸುಮ್ಮನೆ ಏನೋ ತಮಾಷೆಗೆ ತಗೊಂಡು ಹೋಗ್ತದೆ. ಬಟ್ ವಿ ಟಿ ನೋಡಿದ್ಮೇಲೆ ಗೊತ್ತಾಯಿತು, ಓಹೋ ನಾನು ಎಲ್ಲೋ ಕನೆಕ್ಷನ್ ಕೊಡ್ತಿರೋದೆಲ್ಲೋ ಹತ್ಕೊಂಡು ಉರಿತಿದೆ ಅಂತ. ನೋಡಿದ್ ಗೊತ್ತಾಯ್ತು ಅಂತ ನಾಚ್ಕೋತಾ ಇರ್ತಾನೆ. ನೋಡು, ರಕ್ಷಿತಾ ಹೇಳ್ತಾರೆ, ನೀನು ಹಿಂಗೆಲ್ಲ ಇದು ಮಾಡೋ ರೀತಿ ಇದ್ದೆಲ್ಲ ಲವ್ ಮಾಡ್ತೀನಿ ಆ ಥರ ಎಲ್ಲ ನೀನು ತಿಳ್ಕೊಂಡ್ರೆ ನಾನು ಇವತ್ತಿಂದ ನೀನು ಅಣ್ಣ ಅಂತಲೇ ಕರಿತೀನಿ ಅನ್ನೋ ರೀತಿ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಅವನು ಏನೇ ಮಾತಾಡ್ತಿದ್ಯಾ ಅನ್ನೋ ರೀತಿ ಎಲ್ಲ ಮಾತಾಡ್ದಂಗಿಲ್ಲಿ ಒಂದೊಂದು ಸಿಕ್ಕಾಪಟ್ಟೆ ಫನ್ ಇದೆ. ಕಾನ್ವರ್ಸೇಷನ್ ಮೋಸ್ಟ್ಲಿ ಹಾಕ್ಬೋದು ಇವತ್ತನ್ನ. ಇಲ್ಲಾಂದರೆ ಇವ್ರದ್ದೆಲ್ಲ ಬರೀ ಇದೇ ಇರುತ್ತಲ್ಲ, ಜರ್ನಿ ವಿ ಟಿ, ಮೋಸ್ಟ್ಲಿ ಇದನ್ನು ಹಾಕಲ್ಲ ಅಂದ್ಕೊಳ್ತೀನಿ. ಬಟ್ ಇದಂತೂ ಸಿಕ್ಕಾಪಟ್ಟೆ ಲಾಂಗ್ ಹೋಗಿದೆ. ಅಂದರೆ ಬ್ಲೈಂಡ್ ಫೋಲ್ಡ್ ಆಗಿದೆ, ಎಲ್ಲ ಬೆಡ್ರೂಮಲ್ಲೇ ಇದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಈ ವಿಡಿಯೋ ಮಾತ್ರ. ಅಂದರೆ ನಿಮ್ಗೆ ಯಾರೋ ಇದು ಏನಂತಾರೆ, ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಎಲ್ಲ ಸ್ಕ್ರೋಲ್ ಮಾಡ್ಬೇಕಾದ್ರೆ ಏನಾದ್ರು ಸಿಕ್ಕಿದ್ರೆ ಆ ವಿಡಿಯೋ ಮಿಸ್ ಮಾಡಿದೆ ನೋಡಿ, ಇಲ್ಲ ಯೂಟ್ಯೂಬಲ್ಲೇ ಹಾಕಿರ್ತಾರೆ ತುಂಬ ಜನ, ಮಿಸ್ ಮಾಡಿದೆ ನೋಡಿ. ಸಖತ್ತಾಗಿದೆ. ಒಟ್ಟಿನಲ್ಲಿ ಈಗ ಗಿಲ್ಲಿ ಇಬ್ಬರು ಕಡೆಗೂ ಒಂಥರ ನಾಚ್ಕೊಳ್ತಿದ್ದಾನೆ ಇಬ್ಬರು ನೋಡೋದು. ಅಂದರೆ ರಕ್ಷಿತಾ ಅವಳು ಕೇರ್ ಮಾಡ್ತಾಳಲ್ಲ, ಅದ್ರ ಮೇಲೆ ಎಲ್ಲೋ ಒಂದು ಕಡೆ ಅವ್ನಿಗೊಂದು ಸ್ವಲ್ಪ ಫೀಲಿಂಗ್ ಈಗ ಗೊತ್ತಾಗಿದೆ. ಅವ್ನಿಗೆ ವೀಟಿಲೆಲ್ಲ ತೋರಿಸಿದ್ದಾರೆ ಆಲ್ಮೋಸ್ಟು. ಅವ್ನಿಗೆ ಗೊತ್ತಾಗಿದೆ, ಓಹೋ ಇವಳು ನಾನು ಲವ್ ಮಾಡ್ತಿದ್ದಾಳೆ, ಕೇರ್ ಮಾಡೋದೆಲ್ಲ ತೋರಿಸಿದ್ದಾರೆ. ಸೊ ಹಾಗಾಗಿ ಅವ್ನಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಫೀಲಿಂಗ್ ಥರ ಆಗಿದೆ. ಅದನ್ನು ಹೇಳ್ಕೊಳ್ತಿದ್ದಾನೆ. ಸ್ಟೋರಿ ಅರಸು ಮೂವಿ ಸ್ಟೋರಿ ಥರ ಹೇಳ್ಕೊಂಡು ಹೋಗ್ತಿದ್ದಾನೆ. ಆಮೇಲೆ ನಾನು ಅಣ್ಣ ಅಂತ ಕರೆದ್ಬಿಡ್ತೀನಿ, ಅವಳಂತೂ ನಿನಗೆ ಹೀರೋಯಿನ್ ನೀನು ಇಷ್ಟನೇ ಪಟ್ಟಿರಲಿಲ್ಲ ಹಾಗೆ ಹೇಗೆ ಅಂದಾಗ, ನೀನು ಇದೇ ರೀತಿ ಅಂದರೆ ಫಸ್ಟ್ನೇಳು ಸಿಗಲಿಲ್ಲ, ಎರಡನೇಳು ಸಿಗಲಿಲ್ಲ, ಲಾಸ್ಟ್ ಸ್ಟೋರಿ ನಾನು ಹೇಳ್ತೀನಿ ಕೇಳು, ಇಬ್ಬರು ಸಿಕ್ಕಿಲ್ಲ, ಕೊನೆಗೆ ಅವನು ಸನ್ಯಾಸಿ ಆಗಿಬಿಟ್ಟಿದ್ದಾನೆ ಯಾರು ಸಿಗದೆ ಅಂತ ಇವಳು ಹೇಳ್ತಾಳೆ. ಇಬ್ಬರು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನೀನು ಸನ್ಯಾಸಿ ಆಗ್ಬಿಟ್ಟೆ ಅಂತ ರಕ್ಷಿತಾ ಹೇಳ್ತಾಳೆ. ಆಗ ಗಿಲ್ಲಿ ಹೇಳ್ತಾನೆ, ಅಂದರೆ ಅವ್ನಿಗೆ ಇಷ್ಟ ಆಗಲಿಲ್ಲ, ಹುಡುಗಿರು ಇವನನ್ನು ರಿಜೆಕ್ಟ್ ಮಾಡಿದ್ರು ಅಂತ ಅವ್ನಿಗೆ ಇಷ್ಟ ಆಗಲಿಲ್ಲ. ಆಮೇಲೆ ಕೊನೆಗೆ ಅವ್ನು ಹೇಳ್ತಾನೆ, ಇಲ್ಲ ಅದಲ್ಲ ಲಾಸ್ಟ್ ಸ್ಟೋರಿ, ನಾನು ಹೇಳ್ತೀನಿ ಕೇಳು, ಇಬ್ಬರು ಹುಡುಗಿರು ಬರ್ತಾರೆ, ನನಗೆ ನೀನು ಬೇಕು ಅಂತ ಇಬ್ಬರು ಎಳ್ದಾಡ್ತಿರ್ತಾರೆ. ಆಗ ನಾನಿಬ್ರಿಗೂ ಸಿಗಲ್ಲ ಅಂತ, ನಾನಿಬ್ರಿಗೂ ಸಿಗಲ್ಲ, ನನಗೆ ಕ್ಷಮಿಸ್ಬಿಡಿ ಅಂದ್ಬಿಟ್ಟು ಇಬ್ಬರೂ ದೂರ ಮಾಡ್ಬಿಟ್ಟು ನಾನು ಯಾವುದೋ ಒಂದು ಹಳ್ಳಿಗೆ ಹೋಗಿ ಹಳ್ಳಿ ಹುಡುಗಿನ ಮದುವೆ ಆಗ್ಬಿಟ್ಟು ಆರಾಮಾಗಿ ಲೈಫ್ ಸೆಟಲ್ ಮಾಡ್ಕೊಂಡಿರ್ತೀನಿ ಅಂತ ಗಿಲ್ಲಿ ಎಷ್ಟು ಅವ್ನ ಲೈಫ್ ಸ್ಟೋರಿಗೆ ಇಷ್ಟು ಎಳೆಯ ತೆರೆ ಎಳಿತಾನೆ. ಒಂಥರ ಚೆನ್ನಾಗಿರುತ್ತೆ ಸ್ಟೋರಿ ಕೇಳೋದಕ್ಕೆ. ಯಾರು ಸಿಗ್ತಿರೋ ವಿಡಿಯೋ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.